ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇರೋದು ನಾನು ಎವ್ರಿಡೇ ಏನೇನು ಊಟ ಮಾಡ್ತೀನಿ, ಏನೇನು ತೊಗೊಳ್ತೀನಿ ಫುಡ್ ಅಂತ. ಬಿಕಾಸ್ ಒಂದೊಂದು ದಿನ ಒಂದೊಂದು ಥರ ಫುಡ್ ಇರುತ್ತೆ ಮನೆಯಲ್ಲಿ. ನೀವು ಇದನ್ನು ಡಯಟ್ ಫುಡ್ಡಾಗಾದರೂ ವೆಯ್ಟ್ ಲಾಸ್ಗಾದರೂ ಟ್ರೈ ಮಾಡ್ತಾ ಇರೋರು ತೊಗೊಳ್ಬೋದು, ಅಥವಾ ಒಂದು ಹೆಲ್ದಿ ವೇಯಲ್ಲಿ ಒಂದು ಹೆಲ್ದಿ ವೆಯ್ಟ್‌ನ ಮೇಂಟೈನ್ ಮಾಡೋರು ಕೂಡ ಈ ಫುಡ್‌ನ ತೊಗೊಳ್ಬೋದು. ಆ್ಯಂಡ್ ಇದನ್ನು ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ಯಾರು ಬೇಕಾದರೂ ತಿನ್ಬೋದು. ಸೊ ಡಯಟ್ ಮಾಡೋರಷ್ಟೇ, ಸಣ್ಣ ಆಗೋರಷ್ಟೇ, ದಪ್ಪ ಆಗೋರಷ್ಟೇ ತಿನ್ನಬೇಕಂತ ಏನಿಲ್ಲ. ಹೆಲ್ತ್ ಮೇಂಟೆನೆನ್ಸ್‌ಗೆ ಈ ಥರ ಒಂದು ಫುಡ್‌ನ ತೊಗೊಂಡ್ರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಆ್ಯಂಡ್ ಇವಾಗ ನಾನು ಹೇಗೆ ಪ್ರಿಪೇರ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ನೀರನ್ನು ಇಟ್ಟು ಅದಕ್ಕೆ ನೀರು ಕಾದಿಲ್ಲ ಇನ್ನು, ಅದಕ್ಕೆ ಹೆಸರು ಕಾಳು ನೆನೆಸಿಟ್ಟಿದ್ದೀನಿ ರಾತ್ರಿಯೇ, ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಇದರಲ್ಲಿ ಕುದಿಬೇಕು. ನಾನು ಅಕ್ಕಿನ ಕುಕ್ಕರಿಗೆ ಹಾಕೋಲ್ಲ, ಸೊ ಹಾಗಾಗಿ ಅದನ್ನು ಅಲ್ಲಿ ಸಪ್ರೇಟಾಗಿ ಇಟ್ಟಿದ್ದೀನಿ. ಇಲ್ಲಿ ಹೆಚ್ಚಿಟ್ಕೊಂಡಿರೋಂತಹ ಎಲ್ಲ ತರಕಾರಿಗಳನ್ನು ನೀರಿಗೆ ಹಾಕ್ತಾ ಇದ್ದೀನಿ ಬೇಯಿಸೋದಕ್ಕೆ. ಸ್ಟೀಮ್ ಮಾಡ್ತಾಯಿಲ್ಲ, ನಾನು ಬೇಯಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಕಾಳು ಕುದೀತಾ ಇದೆ. ಸೊ ಇದಕ್ಕೆ ನಾನೀಗ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಆ್ಯಡ್ ಮಾಡಿ, ನಾನು ಕಲ್ಲುಪ್ಪನ್ನ ಯೂಸ್ ಮಾಡೋದು, ನೀವು ಯಾವ ಉಪ್ಪನ್ನು ಯೂಸ್ ಮಾಡ್ತೀರೋ ಯೂಸ್ ಮಾಡ್ಕೊಳ್ಬೋದು. ಆ್ಯಂಡ್ ಇಲ್ಲಿ ಅಕ್ಕಿನ ಹಾಕ್ತಾ ಇದ್ದೀನಿ, ತೊಳೆದಿರೋ ಅಂತಹ ಅಕ್ಕಿನ ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಇದು ಇದ್ರ ಪಾಡಿಗೆ ಆಗುತ್ತೆ. ಆ್ಯಂಡ್ ಇಲ್ಲಿ ಆಲ್ರೆಡಿ ತರಕಾರಿ ಬೇಯ್ತಾ ಇದೆ. ಈ ಫುಡ್ ನಿಮಗೆ ಹಾಫ್ ಆನ್ ಅವರಲ್ಲೇ ರೆಡಿ ಆಗಿಬಿಡುತ್ತೆ. ಒಂದು ಕಡೆ ತರಕಾರಿ ಬೇಯ್ತಾ ಇರುತ್ತೆ, ಒಂದು ಕಡೆ ಇಲ್ಲಿ ಅಕ್ಕಿ ಮತ್ತು ಹೆಸರು ಕಾಳನ್ನ ಬೇಯಿಸ್ತಾ ಇದ್ದೀನಿ, ಇದೂ ರೆಡಿ ಆಗಿಬಿಡುತ್ತೆ. ಈಗ ಇದನ್ನು ಒಂದು ಕಡೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ, ಬೇಯಿಸಿರೋ ಅಂತಹ ತರಕಾರಿಯನ್ನು. ಸೊ ನೋಡಿ ಎಷ್ಟು ಚೆನ್ನಾಗಿ ತರಕಾರಿ ಅಂತೂ 5-10 ನಿಮಿಷದಲ್ಲಿ ಚೆನ್ನಾಗಿ ಬೆಂದುಬಿಡುತ್ತೆ, ತುಂಬಾ ಟೈಮ್ ತೊಗೊಳ್ಳಲ್ಲ. ಇಲ್ಲಿ ನಾನು ಬಸಿತಾ ಇದ್ದೀನಿ, ನೀರನ್ನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಒಗ್ಗರಣೆಗೆ ನಾನು ಕೊಕೊನಟ್ ಆಯಿಲ್ನ ಯೂಸ್ ಮಾಡೋದು, ನೀವಿಲ್ಲಿ ನೋಡ್ತಾ ಇರ್ಬೋದು. ಅಡುಗೆಗೆ ನಾನು ಕೊಬ್ಬರಿ ಎಣ್ಣೆ ಮತ್ತು ಶೇಂಗಾ ಎಣ್ಣೆ ಈ ರೀತಿಯೇ ಶಿಫ್ಟ್ ಆಗ್ತಾ ಇರುತ್ತೆ ಎಣ್ಣೆಗಳು, ಚೇಂಜ್ ಮಾಡ್ತೇನೆ. ಆಲ್ಮೋಸ್ಟ್ ಆಲ್ ನಾನು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು. ಆ್ಯಂಡ್ ಇದಕ್ಕೆ ಜೀರಿಗೆ ಮತ್ತು ಸಾಸಿವೆ ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಾದಮೇಲೆ ಚಿಕ್ಕದಾಗಿ ಹೆಚ್ಚಿರುವಂತಹ ಬೆಳ್ಳುಳ್ಳಿ, ಸೊ ಇದನ್ನು ಹಾಕ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಮಾಡ್ಕೊಳ್ಬೇಕಾಗುತ್ತೆ. ನೀವು ವಿಡಿಯೋ ನೋಡ್ತಾ ಇದ್ದೀರಾ, ನಾನು ಏನೇನು ಹಾಕ್ತಾಯಿದ್ದೀನಿ, ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ಮತ್ತೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಏನಿಲ್ಲ. ಸೊ ಹಾಗಾಗಿ ಇದಿಷ್ಟು ನೋಡಿ, ಇದರಲ್ಲಿ ಬಟಾಣಿನ ಯೂಸ್ ಮಾಡ್ತೀವಿ. ಆ್ಯಂಡ್ ಸೊಪ್ಪು, ಸಬ್ಬಸಿಗೆ ಸೊಪ್ಪನ್ನು ಯೂಸ್ ಮಾಡ್ತಾಯಿದ್ದೀವಿ ಈ ಒಗ್ಗರಣೆಗೆ. ಮತ್ತು ಬೇಯಿಸಿರೋ ಅಂತಹ ಅಕ್ಕಿ ಮತ್ತು ಹೆಸರು ಕಾಳು, ಇದೆಲ್ಲ ಒಳ್ಳೆ ಪ್ರೋಟೀನ್ ಮತ್ತು ಬಾಡಿಗೆ ಒಂದು ಹೆಲ್ದಿಯಾಗಿ ನಮ್ಮ ಬಾಡಿನ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಏನಕ್ಕೆ ಈ ಒಂದು ಫುಡ್ನ ನಾನು ಎವ್ರಿಡೇ ಮೀನ್ಸ್ ಒಂದೊಂದು ದಿನ ಒಂದೊಂದು ಥರ ಇರುತ್ತೆ, ಇದೇ ಥರನೇ ತರಕಾರಿ ಎಲ್ಲ ಒಂದೊಂದು ದಿನ ಒಂದೊಂದು ಥರ ಮಾಡ್ಕೊಂಡು ತಿನ್ನೋದಷ್ಟೇ. ಎವ್ರಿಡೇ ಒಂದೇ ಥರ ಮಾಡ್ಕೊಂಡು ತಿನ್ನೋದಕ್ಕೆ ಬೋರ್ ಆಗುತ್ತೆ. ಸೊ ಹಾಗಾಗಿ ಎಷ್ಟೋ ಜನಕ್ಕೆ ರೈಸು ತಿನ್ನಬೇಕು, ಹಾಗೆ ಅವರು ಡಯಟನ್ನು ಮೇಂಟೈನ್ ಮಾಡಬೇಕು. ಸೊ ಈ ರೀತಿಯಾಗಿ ಯೋಚನೆ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಈ ಫುಡ್ಡನ್ನು ನಾನು ತೋರಿಸ್ತಾ ಇದ್ದೀನಿ. ನೋಡಿ, ನೀವು ರೈಸನ್ನು ತಿಂದಂಗೆ ಆಗುತ್ತೆ, ಜೊತೆಗೆ ತರಕಾರಿ, ಸೊಪ್ಪು ಎಲ್ಲವೂ ನಿಮ್ಮ ಊಟದಲ್ಲಿ ಇರುತ್ತೆ. ಸೊ ಹಾಗಾಗಿ ನೀವು ಇದನ್ನು ಚಿಕ್ಕ ಮಕ್ಕಳಿಗೂ ನೀವು ಕೊಡ್ಬೋದು, ಅವ್ರ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ನಿಮ್ಮ ಡಯಟ್ ಜೊತೆಗೆ. ಸೊ ಹಾಗಾಗಿ ಈ ಫುಡ್ಡನ್ನು ನಾನು ತೋರಿಸ್ತಾ ಇದ್ದೀನಿ ಮಾಡೋದು. ನಾನು ದಯವಿಟ್ಟು ವೆಯ್ಟ್ ಲಾಸ್ ಮಾಡ್ಕೊಳ್ಳೋ, ಮೇಯ್ನ್ ಇಂಪಾರ್ಟೆಂಟಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರೇ ಆಗಿರ್ಬೋದು, ಹಾಗೆ ವೆಯ್ಟ್ ಗೇನ್ ಮಾಡ್ಕೊಳ್ಳೋರೇ ಆಗಿರ್ಬೋದು, ಚೆನ್ನಾಗಿ ಅನ್ನ ತಿಂದುಬಿಟ್ರೆ ನಾನು ವೆಯ್ಟ್ ಗೇನ್ ಆಗಿಬಿಡ್ತೀನಿ ಅಂದ್ಕೊಳ್ಳೋದು, ಅಥವಾ ನಾನು ಅನ್ನನೇ ಬಿಟ್ಟುಬಿಟ್ರೆ ನಾನು ಸಣ್ಣ ಆಗಿಬಿಡ್ತೀನಿ ಅಂತ ಅಂದ್ಕೊಳ್ಳೋದು, ಇನ್ನು ವೆಯ್ಟ್ ಲಾಸ್ಗೋಸ್ಕರ ಏನೇನೋ ತಿನ್ನೋದು, ಏನೇನೋ ತೊಗೊಳ್ಳೋದು, ಆ ರೀತಿ ದಯವಿಟ್ಟು ಮಾಡಬೇಡಿ. ನಿಮ್ಮ ಕೈಯಲ್ಲೇ ಇದೆ, ನಿಮ್ಮ ಅಡುಗೆ ಮನೆಯಲ್ಲೇ ಇದೆ. ಸೊ ಏನು ತರಕಾರಿ, ಸೊಪ್ಪು ಇರುತ್ತೋ ಅದರಲ್ಲೇ ನಿಮ್ಮ ಇಡೀ ಹೆಲ್ತ್ ಆ್ಯಂಡ್ ಸ್ಕಿನ್, ಹೇರ್ ಎಲ್ಲನೂ ಚೆನ್ನಾಗಿಟ್ಕೊಳ್ಬೋದು ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಹೆಲ್ದಿಯಾಗಿ ಈ ರೀತಿ ಫುಡ್ನ ತೊಗೊಳ್ಳಿ ಅಂತ ಹೇಳ್ತೀನಿ. ನಾನು 1 ಜಾಮೂನ್ ಬಟ್ಲಷ್ಟು ರೈಸ್ ಹಾಕ್ಕೊಂಡಿದ್ದೀನಿ.
ನೋಡಿ ಎಲ್ಲ ತರಕಾರಿ ಇಲ್ಲಿ ಸ್ವೀಟ್ ಪೊಟ್ಯಾಟೊ, ಕ್ಯಾರೆಟು, ಬೀನ್ಸು ಮತ್ತು ಸೀಮೆ ಬದನೆಕಾಯಿ ಬೇಯಿಸಿರೋದು, ಜೋಳ, ಮೆಕ್ಕೆಜೋಳ ಸ್ವೀಟ್ ಕಾರ್ನ್ ಅಂತಾರೆ ಅದು, ಸೌತೆಕಾಯಿ. ಸೊ ಇದಿಷ್ಟು ನಿಮ್ಮ ಹೆಲ್ದಿ ಡಯಟಲ್ಲಿದ್ದರೆ ಖಂಡಿತವಾಗ್ಲೂ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಯಾರು ಮಿಸ್ ಮಾಡದೆ ಈ ರೀತಿಯಾಗಿ ಫುಡ್ಡನ್ನು ಮಾಡಿಕೊಂಡು ತಿನ್ನಿ, ಹೆಲ್ದಿಯಾಗಿರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹೇಗಿತ್ತು ಈ ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ ನನಗೆ. ನನ್ನ ಫುಡ್ನ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ. ನೋಡಿ ನನಗೆ ಕಾರ್ಟೂನ್ ಅಂದರೆ ತುಂಬ ಇಷ್ಟ. ಸೊ ಕಾರ್ಟೂನ್ ನೋಡಿಕೊಂಡು ಫುಡ್ನ ಎಂಜಾಯ್ ಮಾಡಿಕೊಂಡು ತಿಂದಾಯಿತು. ಸೊ ಆರಾಮಾಗಿ ಕೂತಿದ್ದೀನಿ ಅಂತಲೇ ಹೇಳ್ಬೋದು. ಜಸ್ಟ್ ಇಷ್ಟೇ ಸಿಂಪಲ್ ಆಗಿರುವಂತಹ ಲೈಫ್ ಸ್ಟೈಲ್. ಏನೇನೋ ಸರ್ಕಸ್ ಮಾಡೋಕ್ಕೆ ಹೋಗಬೇಡಿ ಸಣ್ಣ ಆಗೋದಕ್ಕೆ ಅಥವಾ ದಪ್ಪ ಆಗೋದಕ್ಕೆ, ಸ್ಕಿನ್ ಮೇಂಟೈನ್ ಮಾಡೋದಕ್ಕೆ ಅಂತ ಹೇಳ್ತಾ ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್. ಬಾಯ್.